ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನಾನು ಇವ್ರಿಗೆ ಒಂದೇ ಪದ ಹೇಳೋದು ಅಂತಂದ್ರೆ, ಇವತ್ತಿನ ಕಾಲದ ಹೆಣ್ಣು ಮಕ್ಕಳಿಗೆ ಒಂದು ಮಾದರಿ ಹೆಣ್ಣು ಅಂತಂದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ನಾವು ಹೆಣ್ಣು ಮಕ್ಕಳು ಸಮಾನತೆ ಅಂತ ಹೋರಾಡ್ತೀವಿ, ಫೈಟ್ ಮಾಡ್ತಿದ್ದೀವಿ, ಅವರು ನಾವು ಸಬಲೇರು ಅಂತ ಹೇಳ್ತಾ ಇದೀವಿ. ಅದು ಹಿಂದಿನ ಕಾಲದಲ್ಲಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾಲದಲ್ಲಿ ಇವತ್ತು ಹೆಣ್ಮಕ್ಳು ನಮ್ಗೆ ಸಮಾನತೆ ಇಲ್ಲ, ನಮ್ಗೆ ನೈಟ್ ಓಡಾಡಕ್ ಆಗ್ತಿಲ್ಲ, ಈ ತರ ಏನು ಸಮಸ್ಯೆಗಳಿದೆ ಅಂದ್ರೆ ಎಷ್ಟು ಮಟ್ಟಿಗೆ ನಾವು ಇವರ ಮಾದರಿ ತಗೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ. ಅದರಿಂದ ಕೇವಲ ಒಬ್ಬರನ್ನ ಫೋಟೋ ಇಟ್ಟು ಪೂಜೆ ಮಾಡಿ ಇಲ್ಲಿಗೆ ಜಯಂತಿಯನ್ನು ಮಾಡಿ ಸ್ವೀಟ್ ತಿಳ್ಕೊಂಡು ಹೋಗೋ ಬದಲಿಗೆ ಇವರು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ನಿಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ, ನೀವು ಹೆಣ್ಮಕ್ಳು ಇದ್ದೀರಾ, ಮನೆಯಲ್ಲಿ ಒಂದು ಫೋಟೋವನ್ನ ಇಡಿ ಪ್ರತಿದಿನ. ಕಿತ್ತೂರು ರಾಣಿ ಚೆನ್ನಮ್ಮ ನೋಡಿ ಒಂದು ಧೈರ್ಯ ಬರುತ್ತೆ. ಇವರು ಹೇಗೆ ಸ್ವತಂತ್ರಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ರು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಒಂದು ಕಾನೂನು ತಂದಿದ್ರು, ಅದ್ರ ವಿರುದ್ಧ ಹೆಂಗೆ ಹೋರಾಡಿದ್ರು, ಇದೆಲ್ಲದ ಅರ್ಥ ಮಾಡ್ಕೊಂಡು ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಅಷ್ಟು ಸ್ವತಂತ್ರ ಇರಲಿಲ್ಲ, ಫ್ರೀಡಮ್ ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಇಷ್ಟು ಫೈಟ್ ಮಾಡಿದ್ದಾರೆ, ಇಷ್ಟು ಹೋರಾಟ ಮಾಡಿದ್ದಾರೆ ಅಂದ್ರೆ ಇವತ್ತಿನ ಕಾಲದಲ್ಲಿ ನಿಮ್ಗೆ ಮೊಬೈಲ್ಗಳಿದೆ, ಮತ್ತೆ ಎಲ್ಲ ಮಾಧ್ಯಮಗಳು ಸಿಕ್ಕಾಪಟ್ಟೆ ಕೈಯಲ್ಲಿ ಸಿಗುತ್ತೆ. ಇವತ್ತಿನ ಕಾಲದಲ್ಲಿ ನೀವು ಇನ್ನೂ ಕೂಡ ವಿಸ್ತಾರವಾಗಿ ನಿಮ್ಮ ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಒಂದು ಸಮಾಜದಲ್ಲಿ ಇನ್ನೂ ಉತ್ತಮ ಸಾಧನೆಗಳನ್ನು ಮಾಡಬಹುದು. ಇಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬ ಹಿಂದೆ ಇದ್ದಂತಹ ಒಬ್ಬ ಮಹಿಳೆ ಅಂತ ನೆನೆಸ್ಕೊಳ್ಳೋದನ್ನೇ ಇವತ್ತಿನ ಕಾಲದಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಒಂದು ಮಾದರಿ ಹೆಣ್ಣಾಗಿ ನಿಲ್ತಾರೆ. ಅದನ್ನ ಪ್ರತಿಯೊಬ್ಬರು ಕೂಡ ಸ್ಮರಿಸೋಣ. ಇವತ್ತು ಮುಖ್ಯವಾಗಿ ಮಹಿಳೆಯರನ್ನು ಎದೆತಟ್ಟು ಹೇಳ್ತಕ್ಕಂತಹ ದಿವಸ. ಯಾಕೆಂದ್ರೆ ಈ ನಾಡಿನ ಹೆಣ್ಣು ಮಗಳು ಪ್ರಪ್ರಥಮವಾಗಿ ಸ್ವಾತಂತ್ರ್ಯ ಹೋರಾಟವನ್ನ ಹೇಳ್ಕೊಟ್ಟಂತಹ ಮಹಿಳೆ. ನಮ್ಗೆ ಸ್ವತಂತ್ರ ಬೇಕು, ನಮ್ಮ ಭಾರತಕ್ಕೆ ಸ್ವತಂತ್ರ ಬೇಕು ಇರ್ತಕ್ಕಂಥ ಒಂದು ಆಲೋಚನೆಯನ್ನ ನಮ್ಮ ದೇಶದ ಜನಗಳಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸ್ವತಂತ್ರದಿಂದ ನಾವೆಲ್ಲ ಬದುಕಬೇಕು ಅಂತ ಹೇಳ್ಕೊಟ್ಟಂತಹ ಮಹಿಳೆ ರಾಣಿ ಚೆನ್ನಮ್ಮ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಎಂತಕ್ಕಂತಹ ನಾಡಿನಲ್ಲಿ ಮಲ್ಲಸಂಜ ದೇಸಾಯಿ ಎಂತಕ್ಕಂತಹ ವ್ಯಕ್ತಿಯ ಪತ್ನಿಯಾಗಿ ರಾಜ್ಯಭಾರವನ್ನ ಮಾಡ್ತಾರೆ. ಈಕೆ ಬ್ರಿಟಿಷರ ವಿರುದ್ಧ ನಮ್ಮ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ, ಪ್ರಥಮ ಬಾರಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ಕಾನೂನನ್ನ ಏರಲಿಕ್ಕೆ ಮಾಡಿ ಅನಂತರ ಆ ರಾಜ್ಯವನ್ನ ತಮ್ಮ ಈ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಬೇಕು ಅಂತಕ್ಕಂತಹ ವಿಚಾರದೊಂದಿಗೆ ಕಿತ್ತೂರಿನ ಮೇಲೆ ದಾಳಿಯನ್ನು ಮಾಡ್ತಾರೆ. ಆವಾಗ ಈಕೆ ಜೊತೆ ಹಲವಾರು ಜನ ಒಟ್ಟಾಗಿ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಈ ಹೋರಾಟದಲ್ಲಿ ಮೊದಲದಾಗಿ ನಮ್ಮ ಚೆನ್ನಮ್ಮಾಜಿ ಜಯಗಳಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಅವತ್ತಿನ ಸೈನ್ಯದ ನಾಯಕ ತ್ಯಾಗರ ಸಾಹೇಬ ಆತನ ಮುಂದಾಗ್ತಾರೆ. ಇತಿಹಾಸ ಆಗ್ತಾರೆ. ಪ್ರಥಮ ಬಾರಿಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡುವಂತಹ ಮಹಿಳೆ ತ್ಯಾಗರ ಸಾಹೇಬರನ್ನ ಕೊಂದಾಡ್ತಾರೆ. ಅನಂತರ ಆಕೆಯನ್ನು ಎರಡನೇ ಯುದ್ಧದಲ್ಲಿ ಆಕೆಯನ್ನು ಸೋಲಿಸ್ತಾರೆ ಮೋಸದಿಂದ. ಯಾಕೆಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಬೆಂಬಲಕ್ಕೆ ನಿಂತಿದ್ದಂತಹ ಸಂಗೊಳ್ಳಿ ರಾಯಣ್ಣ ಮತ್ತಿತರರನ್ನ ಮೋಸದಿಂದ ಅವರನ್ನ ಸೆರೆ ಹಿಡಿದು ನಮ್ಮ ಜನಗಳೇ ನಮ್ಮನ್ನ ಅನಾಥವಾಗಿ ಮಾಡ್ತಕ್ಕಂತಹ ಒಂದು ಸನ್ನಿವೇಶವನ್ನು ಮುಗಿಸ್ತಾರೆ. ಹಾಗೂ ರಾಣಿ ಚೆನ್ನಮ್ಮ ಇತಿಹಾಸದಲ್ಲಿ ಎಲ್ಲ ಹೆಂಗಸರ ಗಂಡಸರ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿ ಇವತ್ತು ಕೂಡ ಭಾರತಕ್ಕೆ ಸ್ವತಂತ್ರವನ್ನ ತಂದುಕೊಡ್ಲಿಕ್ಕೆ ಹೋರಾಡಿದಂತಹ ಪ್ರಪ್ರಥಮ ಮಹಿಳೆ ಅಂತಕ್ಕಂಥ ಹೆಗ್ಗಳಿಕೆಗೆ ಇವತ್ತು ನಾವೆಲ್ಲರೂ ಕೂಡ ಆಕೆಯ ಜನ್ಮದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇವತ್ತು ಅರ್ಥಪೂರ್ಣವಾಗಿ ನಾವು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮರ ಜಯಂತಿಯನ್ನು ಆಚರಿಸಿದ್ದೇವೆ.